ಹಾಯ್ ಎಲ್ಲರಿಗೂ ನಮಸ್ಕಾರ. ಫೈನಲಿ ನಾನು ಮಂಗಳೂರಿಗೆ ಹೊರಟೆ. 8 ಗಂಟೆಗೆ ಬಸ್ ಇತ್ತು. ಸೊ ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ವಿ. ಅಮ್ಮನೂ ಡ್ಯೂಟಿಗೆ ಹೊರಟರು. ಬೆಳಗ್ಗೆನೇ ಹತ್ಬಿಟ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಹೋಗ್ತೀನಿ. ಮಗುನೂ ಇರಿಟೇಟ್ ಮಾಡ್ಕೊಳ್ಳಲ್ಲ ಬೇಗ ಮನೆಗೆ ಹೋಗಿ ತಲುಪಿದ್ರೆ. ಸೊ 8:15 ಆದರೂ ಬಸ್ಸಿಲ್ಲ, ಕಾಯ್ತಾ ಸುಮ್ಮನೆ ಕೂತಿದ್ವಿ. ಹಾಯ್ ಮಾಡಿ ಜಿಯೋದಲ್ಲಿ ಹೋಗೋದಾ? ನಾನಿಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ದಾರಿ ಉದ್ದಕ್ಕೂ ತಿನ್ಕೊಂಡು ಹೋಗೋಕ್ಕೆ ಅಂತ ಸ್ವಲ್ಪ ತಿಂಡಿಗಳನ್ನ ತಂದಿದ್ದೆ. ಹೆಸ್ರು ಕಾಳು, ಆರೆಂಜು, ಅದಾದಮೇಲೆ ಎಳ್ನೀರು, ಅದರದ್ದು ಬೊಂಬಲು ಎಲ್ಲನೂ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಬಂದಿದ್ದೆ. ಹಾಗಾಗಿ ನನಗೇನು ಕಷ್ಟ ಆಗೋಲ್ಲ. ಹೆಲ್ದಿ ಫುಡ್ಡೇ ತೊಗೊಂಡು ಬರ್ತೀನಿ. ನಾನು ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಏನು ತೊಗೊಂಡು ಬರೋಲ್ಲ. ಅಷ್ಟೊತ್ತಿಗೆ ಅವಳು ಸ್ವಲ್ಪ ತಿಂದು ಮಲ್ಕೊಂಡ್ಬಿಟ್ಲು. ತುಂಬ ಏನು ಕಿರಿಕಿರಿ ಮಾಡಲ್ಲ ಅವಳು. ಸೊ ನಾನು 2 ಗಂಟೆ ಕರೆಕ್ಟಾಗಿ ಬಂದೆ. ಪುಣ್ಯಕ್ಕೆ ಮಳೆ ಇರಲಿಲ್ಲ ಸದ್ಯ. ಆರಾಮಾಗಿ ಅವಳಿಗೆ ಇರಿಟೇಟ್ ಏನಾಗಲಿಲ್ಲ. ಆರಾಮಾಗಿ ಆಟ ಆಡ್ಕೊಂಡು ಬಂದುಬಿಟ್ಲು. ಅದೇ ಖುಷಿ. ದೇವ್ರ ಹತ್ರ ಬೇಡ್ಕೊತೀನಿ, ಎಲ್ಲಾದರೂ ಓಡಬೇಕಾದ್ರೆ ಅಪ್ಪ ದೇವರೇ ಕಿರಿಕಿರಿ ಮಾಡದೇ ಇದ್ದರೆ ಸಾಕು ಅಂತ. ಇವತ್ತಿನ ವ್ಲಾಗ್ ಏನಂದರೆ ಸ್ಪೆಷಲು. ಗುರುವಾರ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಬಟ್ ನಮ್ಮ ನಾದಿನಿಯವರೆಲ್ಲ ಬಂದಿದ್ರ. ನನಗೆ ನೈಟ್ 12 ಗಂಟೆವರೆಗೂ ನೆನಪಿದೆ. ಮಾರ್ನಿಂಗ್ ವಿಶ್ ಮಾಡಬೇಕು ಅನ್ನೋ ನೆನಪೇ ಬರಲಿಲ್ಲ. ನನಗೆ ಸೆಲೆಬ್ರೇಟ್ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಊರಿಂದ ಬಂದ ತಕ್ಷಣವೇ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇವಾಗಿನ ಮಧ್ಯಾಹ್ನ ಬಂದಿರೋದು ನಾನು ಇಲ್ಲಿಗೆ. ನಮ್ಮ ಮನೆಯವ್ರು ಹೇಳಿದ್ರು ಚಿಕನ್ ತೊಗೊಂಡು ಬರ್ತೀನಿ, ಮತ್ತು ನಾನೇ ಮಾಡ್ತೀನಿ, ನಾನೇನೋ ರೆಸಿಪಿ ಕಲ್ತ್ಕೊಂಡು ಬಂದಿದ್ದೀನಿ, ನಾನೇ ಮಾಡ್ತೀನಿ ಅಂತ ಅಂದರು. ಸೊ ಹಾಗಾಗಿ ಅರ್ಧಂಬರ್ಧ ಮಾಡಿಬಿಟ್ಟು ಬ್ಯಾಂಕಿಗೆ ಹೋಗಿದ್ದಾರೆ. ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಇದು ಅವ್ರ ಫ್ರೆಂಡ್ ರೆಸಿಪಿ ಅಂತ ಅರ್ಧಂಬರ್ಧ ಮಾಡಿದ್ದಾರೆ. ನಾನು ರೈಸಿಗೆ ಇಟ್ಟಿದ್ದೀನಿ, ಅದ್ರ ಜೊತೆ ಕೋರಿಗೆ ಹೋಗ್ತಿದ್ದೆ. ಏನಂದರೆ ಅವರಿಗೆ ಕೇಕ್ ಕಟ್ಟಿಂಗು ಆ ಥರ ಕಾನ್ಸೆಪ್ಟ್ ಏನು ಅಷ್ಟು ಇಷ್ಟ ಆಗಲ್ಲ. ನನ್ನ ಪ್ರಕಾರ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೇ ನಾನು ಊರಿಂದನೇ ಗಿಫ್ಟ್ ತಂದಿದ್ದೀನಿ. ಅಂದರೆ ಶರ್ಟು ಎಲ್ಲ ತೊಗೊಂಡು ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ಅವ್ರಿಗೇನು ಗಿಫ್ಟ್ ಕೊಡಬೇಕು ಅಂತ. ಹಾಗಾಗಿ ಅವ್ರಿಗೆ ಇಷ್ಟ ಆಗೋದೇ ಆಲ್ಮೋಸ್ಟ್ ಬಟ್ಟೆಗಳು ಈ ಥರ ಅವ್ರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಶರ್ಟ್ ತೊಗೊಂಡು ಬಂದಿದ್ದೀನಿ. ದೊಡ್ಡದಾಗಿ ಏನು ಮಾಡ್ತಿಲ್ಲ, ಚಿಕ್ಕದಾಗಿ ಡೆಕೋರೇಷನ್ ಮಾಡೋಣ ಅಂತ. ಅವರಿಗೆ ಸ್ವೀಟ್ ಅಂದರೆ ಇಷ್ಟ ಇಲ್ಲ ಅಂತ ಅಲ್ಲ. ಇವಾಗ ಆಲ್ರೆಡಿ ನಾನ್ ವೆಜ್ ಮಾಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ನಾವು ರೆಡಿಯಾಗಿ. ಅವರು ಈಗ ಬಂದರು. ಅವ್ರ ಕಿಚನಲ್ಲಿ ಅಡುಗೆ ಮಾಡ್ತಾಯಿರ್ತಾರೆ. ನಾನು ಆ ಗ್ಯಾಪಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಪ್ಲ್ಯಾನು, ಅವ್ರಿಗೇನು ಇಷ್ಟ ಆಗುತ್ತೆ ಇಷ್ಟ ಆಗಲ್ವಾ ಅಂತ. ಆ್ಯಂಡ್ ಅವರಿಗೋಸ್ಕರ ಒಂದು ಸ್ಪೆಷಲ್ ವೀಡಿಯೋನ ಮಾಡಿದ್ದೀನಿ. ಅದು ಅವ್ರಿಗೆ ಮಾತ್ರ, ಸಾರಿ ಇದರಲ್ಲಿ ಹಾಕೋಕ್ಕಾಗಲ್ಲ. ಅದೇ ಅವರಿಗೆ ಗಿಫ್ಟ್ ಅಂತ ನನಗನ್ಸುತ್ತೆ. ನೋಡೋಣ. ಇವಾಗ ಅವರು ಬಂದರು, ಅವರು ಅಡುಗೆ ಮಾಡೋಕ್ಕೆ ಹೋಗ್ತಾರೆ. ಅಷ್ಟಕ್ಕೆ ನಾನು ಪಾಪು ಸ್ವಲ್ಪ ರೆಡಿಯಾಗಿ ಟ್ರೈ ಮಾಡೋಣ. ಓಕೆ, ಕ್ಯಾಮ್ರಾ ಇಟ್ಟಿರ್ತೀನಿ. ಅಪ್ಪ ಮಗಳನ್ನ ಕಿಚನಲ್ಲಿ ಬಿಟ್ಬಿಟ್ಟು ನಾನು ಬಂದು ರೆಡಿ ಆಗಿಬಿಟ್ಟೆ. ಗ್ಯಾಪಲ್ಲೇ ಒಂದು ಕಾರ್ಡ್ಬೋರ್ಡ್ ಶೀಟು, ಟಿ ವಿದು ಬೋರ್ಡ್ ಇತ್ತಲ್ಲ, ಅದಕ್ಕೇ ಒಂದು ಬಟ್ಟೆ ಹಾಕಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಡೆಕೋರೇಷನ್ ಮಾಡಿದೆ. ಈ ಥರ ಚಿಕ್ಕ ಪುಟ್ಟದ್ದು ಮಾಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ, ಎಕ್ಸೈಟೆಡ್ ಆಗಿರ್ತೀನಿ. ಪುಟಾಣಿ ಖುಷಿಗಳು ಅಂದರೆ ಏನಾದರೂ ಚಿಕ್ಕದಾಗಿ ಮಾಡಿದ್ರೂ ಖುಷಿ ಪಡಬೇಕು. ಯಾಕೆಂದರೆ ನಾಳೆ ಇರ್ತೀವೋ ಇಲ್ವೋ ಅದಂತೂ ಗೊತ್ತಿಲ್ಲ. ಇವತ್ತಿನ ದಿನನ ಚೆನ್ನಾಗಿ ಕಳಿಬೇಕು ಅನ್ನೋದು ನನ್ನ ಅನಿಸಿಕೆ. ಚಿಕ್ಕ ಪುಟ್ಟದ್ರಲ್ಲಿ ಖುಷಿ ಕಂಡ್ಕೊಬೇಕು, ದೊಡ್ಡದ್ರಲ್ಲಿ ಖುಷಿ ಇದ್ದೇ ಇರುತ್ತೆ. ಈ ಥರ ವಿಷಯಗಳು ನನಗೆ ತುಂಬ ಖುಷಿ ಕೊಡುತ್ತೆ. ಎಕ್ಸೈಟೆಡಾಗಿ ಮಾಡ್ತೀನಿ. ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ. ಇದ್ದಿದ್ದರೆ ಬೇರೆ ಥರ ಡಿಶಸ್, ಅಂದರೆ ಅವ್ರಿಗೆ ಊಟ ತುಂಬ ಇಷ್ಟ, ವೆರೈಟೀಸು. ಹಾಗಾಗಿ ವೆರೈಟೀಸ್ ಏನಾದರೂ ಮಾಡಿ ಅವ್ರಿಗೆ ಸರ್ವ್ ಮಾಡ್ಬೋದಿತ್ತು. ಬಟ್ ಮಾಡೋಕ್ಕಾಗಲಿಲ್ಲ. ಆದರೆ ಅವ್ರಿಗೆ ಖುಷಿ ಆಯಿತು. ಆ ಶರ್ಟ್ ಕಲರೆಲ್ಲ ಅವ್ರಿಗೆ ತುಂಬ ಇಷ್ಟ ಆಯಿತು, ಖುಷಿಪಟ್ಟರು. ನಾನೇನೇ ಮಾಡಿದ್ರು ಖುಷಿ ಪಡ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್. ಲೈಫ್ನ ತುಂಬ ಬ್ಯೂಟಿಫುಲ್ ಮಾಡ್ತಾಯಿದ್ದೀರಾ ನೀವು.
ಚೆನ್ನಾಗಿದೆ ಲೈಫ್. ಪುಟಾಣಿ ಜಗತ್ತು, ನಮ್ಮದೇ ಒಂದು ಚಿಕ್ಕ ಜಗತ್ತು. ಆ ಜಗತ್ತೊಳಗೆ ನಾನು, ಅವರು, ಪಾಪು, ಫ್ಯಾಮಿಲಿ ಅಂತೂ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಫ್ಯಾಮಿಲಿ ಬಗ್ಗೆ ಅವರಿಗೂ ಅಷ್ಟೇ ತುಂಬ ಕಂಫರ್ಟಬಲಾಗಿ ಫೀಲ್ ಮಾಡಿಸ್ತಾರೆ. ಅವ್ರ ಫ್ಯಾಮಿಲೀಸನ್ನು ಸಹ, ಅವ್ರ ಅಕ್ಕ ತಂಗಿಯರು, ಅಪ್ಪ ಅಮ್ಮ ಫ್ಯಾಮಿಲಿ ಇರ್ಬೋದು. ನಾನು ಅವ್ರ ಮನೆಯಲ್ಲಿ ತುಂಬ ವರ್ಷದಿಂದ ಇದ್ದೀನೇನೋ ಅಂತ ಅನಿಸುತ್ತೆ. ಅಷ್ಟು ಕಂಫರ್ಟಬಲ್ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಆಗಲಿ ಇವರಾಗಲಿ ತುಂಬ ಖುಷಿ ಕೊಟ್ಟಿದ್ದಾರೆ ಆ ದೇವ್ರಿಗೂ. ಆ್ಯಂಡ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ್ಯಕ್ಚುಲಿ 28 ಇದ್ದಿದ್ದು ಬರ್ತ್ಡೇ, ಮಾಡೋಕ್ಕಾಗಲಿಲ್ಲ ಅಂತ ಈಗ ಆಚರಿಸ್ತಾ ಇದ್ದೀನಿ. ಸೊ ಖುಷಿ ಆಯಿತು, ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತು. ಅವರಿಗೂ ಇಷ್ಟ ಆಯಿತು. ಆ್ಯಂಡ್ ಆಯುಷ್ ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಅವ್ರಿಗೆ ಇಷ್ಟಪಟ್ಟಿದ್ದೆಲ್ಲ ಅವ್ರ ಜೀವನದಲ್ಲಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈಫಲ್ಲಿ ನೀವಿರೋದಕ್ಕೆ. ಮುದ್ದಾದ ಮಗಳಿದ್ದಾಳೆ. ನಾನು, ಅವರು, ಮಗು ಫ್ಯೂಚರಲ್ಲಿ ಚೆನ್ನಾಗಿರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋನ ಅಟ್ಯಾಚ್ ಮಾಡೋದು ಮರ್ತ್ಬಿಟ್ಟಿದ್ದೆ. ಅವಳು ಕಲ್ಲಂಗಡಿ ಇಟ್ಟಿದ್ನೆಲ್ಲ ಅದು ಬೇಕು ಅಂತ ಹೇಳ್ತಾ ಇದ್ದಾಳೆ. ಡೆಕೋರೇಷನ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದನ್ನು ಇಲ್ಲಿ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ವಿಡಿಯೋಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.